ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯ 4ನೆಯ ದಿನವಾಗಿದೆ. ಕಳೆದ 3 ದಿನಗಳಿಂದ ತಪ್ಪದೆ ಭಾಗವಹಿಸಿದವರನ್ನು ಪುನಃ ಒಮ್ಮೆ ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಈ 4ನೆಯ ದಿನದಲ್ಲಿ ಭಾಗವಹಿಸುವಾಗ ಪ್ರಭುವೇ, ನಿಮ್ಮ ಅನುಗ್ರಹ ಅದ್ಭುತ ನಮ್ಮ ಜೀವನದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಒಂದೊಂದು ದಿನ ತಪ್ಪದೆ ಪ್ರಾರ್ಥಿಸಲು ಭಾಗವಹಿಸಲು ಅವಕಾಶ ಸಮಯ ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವವರು ಯಾವುದರಲ್ಲಿ ಸೋಲುವುದಿಲ್ಲ. ದೇವರಲ್ಲಿ ವಿಶ್ವಾಸಿಸುವವರನ್ನು, ವಾಕ್ಯದಲ್ಲಿ ವಿಶ್ವಾಸಿಸುವವರನ್ನು, ವಾಕ್ಯವನ್ನು ಸ್ವೀಕರಿಸುವವರನ್ನು ಒಂದು ವಿಷಯದಲ್ಲೂ ಹಿಂದೆ ಆಗಲು ದೇವರು ಅನುಮತಿಸುವುದಿಲ್ಲ. ಆ ಕುಟುಂಬದ ಎಲ್ಲಾ ಕಾರ್ಯಗಳು ಪ್ರಥಮ ಸ್ಥಾನದಲ್ಲಿ ದೇವರು ತಲುಪಿಸುತ್ತಾರೆ. ಇಂದು ಆಲಿಸುವ ವಾಕ್ಯ ವಿಮೋಚನಾ ಕಾಂಡ 13ನೇ ಅಧ್ಯಾಯ 17ನೇ ವಾಕ್ಯವನ್ನು ಆಲಿಸೋಣ. ಫರೋಹನು ಇಸ್ರಾಯೇಲರಿಗೆ ಹೋಗಲು ಅಪ್ಪಣೆ ಕೊಟ್ಟಾಗ ದೇವರು ಅವರನ್ನು ಹತ್ತಿರವಾಗಿದ್ದ ಫಿಲಿಸ್ಟಿಯರ ಪ್ರಾಂತ್ಯದ ಮಾರ್ಗವಾಗಿ ಕರೆದು ತರಲಿಲ್ಲ. ಬದಲಿಗೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಗಾಡಿನ ಬಳಸು ದಾರಿಯಲ್ಲೇ ನಡೆಸಿಕೊಂಡು ಬಂದರು. ಏಕೆಂದರೆ ಯುದ್ಧ ತೊಡಗಿದರೆ ಇವರು ಎದೆಗೆಟ್ಟು ಈಜಿಪ್ಟಿಗೆ ಹಿಂದಿರುಗಿಯಾರು ಎಂದುಕೊಂಡರು ದೇವರು. ಪ್ರಿಯರೇ, ದೇವರು ನಡೆಸುವ ದಾರಿಗಳಿದೆ. ನಮ್ಮ ನೋಟದಲ್ಲಿ ಇದು ಒಂದು ಸುಲಭವಾದ ದಾರಿ ಅನಿಸುತ್ತದೆ. ಮನುಷ್ಯನು ನಡೆಸುವ ಅನೇಕ ದಾರಿಗಳು ನಮ್ಮನ್ನು ತಲುಪಿಸುವುದು ದುರ್ಮಾರ್ಗದಲ್ಲಿ, ನಡುಬೀದಿಯಲ್ಲಿ ಆಗಿದೆ. ಆದರೆ ದೇವರು ಒಂದು ವ್ಯಕ್ತಿಯನ್ನು ಸಲಹುವಾಗ ಆ ಕುಟುಂಬವು, ವ್ಯಕ್ತಿಯು ಒಮ್ಮೆಯೂ ದುರ್ಮಾರ್ಗದಲ್ಲಿ ಆಗುವುದಿಲ್ಲ. ದೇವರು ಸಲಹುವ ದಾರಿಯಲ್ಲಿ ಯಾವಾಗಲೂ ದೇವರ ಸಂರಕ್ಷಣೆ ಇದೆ. ಇಂದು ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನಾ ವಿಷಯದಲ್ಲಿ ದೇವರು ಸಲಹುವ ದಾರಿಯನ್ನು ಅನುಭವಿಸಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸಿರಿ. ನಮಗೆ ವಿಮೋಚನಾ ಕಾಂಡ 14ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು: ಇಸ್ರಾಯೇಲರು ಹಿಂದಿರುಗಿ ಹೋಗಿ ಪಿಹಹಿರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿನ ಕೆಂಪು ಸಮುದ್ರ ನಡುವೆ ಬಾಲ್ಚೆಫೋನಿಗೆ ಎದುರಾಗಿ ಇಳಿದುಕೊಳ್ಳಬೇಕೆಂದು ಹೇಳು. ಅದರ ಎದುರಿಗೆ ಸಮುದ್ರದ ಬಳಿಯಲ್ಲಿ ಅವರು ಇಳಿದುಕೊಳ್ಳಬೇಕು. ಪ್ರಿಯರೇ, ದೇವರು ಸರಿಯಾದ ದಾರಿಯನ್ನು ತೋರಿಸಿದ್ದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ದೇವರು ಹಿಂದಿರುಗಲು ಹೇಳುವಾಗ ಅನೇಕರು ಅವರ ಮಾತನ್ನು ಕೇಳಿದ್ದು ಅವರ ಜೀವನದಲ್ಲಿ ಕೃಪೆಯಾಯಿತು. ದೇವರು ಹೇಳಿದ್ದನ್ನು ಅನುಸರಿಸಿ ತೀರ್ಮಾನ ತೆಗೆದುಕೊಂಡು ಮುಂದೆ ಸಾಗುವವರನ್ನು ಅನೇಕ ರೀತಿಯಲ್ಲಿ ದೇವರು ಕೃಪೆಯಲ್ಲಿ ತುಂಬಿಸುತ್ತಾರೆ. ಇಂದು ನಿಯೋಗ ಪ್ರಾರ್ಥನೆಯಲ್ಲಿ ಆಲಿಸಿದ ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ಒಂದು ಸುಗಮ ಹಾದಿಗೆ ಸಾಗಿಸಲಿ. ನಿಮ್ಮ ಜೀವನದಲ್ಲಿ ದೈವಿಕವಾದ ಒಂದು ಅದ್ಭುತವನ್ನು ನಡೆಯಲು ಕಾರಣವಾಗಲಿ ಎಂದು ಪ್ರಾರ್ಥಿಸೋಣ. ಇಂದು ವಾಕ್ಯ ಆಲಿಸುವಾಗ ದೇವರು ಒಂದು ಸುಗಮ ಹಾದಿಯಾಗಿದೆ. ದೇವರು ನಮಗೆ ನೀಡುತ್ತಿರುವುದು, ದೇವರು ನಿಮ್ಮ ಜೀವನದಲ್ಲಿ ದಾರಿ ತೋರಿಸುತ್ತಾರೆ. ಎಲ್ಲಿಯೂ ಸಹ ದೇವರು ಹಿಂದೆ ಉಳಿಯಲು ದೇವರು ಅನುಮತಿಸುವುದಿಲ್ಲ. ನಿಮ್ಮ ನಿಯೋಗವನ್ನು ಮನಸ್ಸಿನಲ್ಲಿ ನೆನೆಸಿ ಪ್ರಾರ್ಥಿಸೋಣ. ಪ್ರಭುವೇ, ನನಗೆ ಅನೇಕ ಬಾರಿ ಪ್ರಾರ್ಥಿಸಲು ಸೋಮಾರಿತನ ಅನಿಸುತ್ತದೆ ಎಂದು ಯೋಚಿಸುತ್ತಿದ್ದೀರಾ? ಒಂದು ಜಾಗದಲ್ಲಿ ನೀವು ನಿರಾಸೆ ಪಡಬೇಡಿ. ದೇವರು ನಿನಗೆ ದಾರಿ ತೋರಿಸುತ್ತಾರೆ. ಹಲ್ಲೆಲೂಯಾ. ನಮಗೆ ಇಂದು ಆಲಿಸಿದ ವಾಕ್ಯದೊಂದಿಗೆ ವಿಮೋಚನಾ ಕಾಂಡ 13ನೇ ಅಧ್ಯಾಯದಲ್ಲಿ ನಮ್ಮ ನಿಯೋಗವನ್ನು ಇಟ್ಟು ಪ್ರಾರ್ಥಿಸುವ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಿಯೋಗ ಪ್ರಾರ್ಥನೆಯನ್ನು 33 ಬಾರಿ ಪ್ರಾರ್ಥಿಸೋಣ. ನಮ್ಮ ದಾರಿಯಲ್ಲಿ, ನಮ್ಮ ಜೀವನದಲ್ಲಿ ದೇವರು ನಡೆಸುವ ಸಲಹುವ ದಾರಿಗಳು ಉಂಟಾಗಲಿ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.